ಆಯ್ ಇನ್ನೇನು ಕಾರ್ತಿಕ ಮುಗ್ದಿದೆ ಅಂದ್ಬಿಟ್ಟು ನಾವು ಅವತ್ತು ನೆಕ್ಸ್ಟ್ ಡೇನೇ ಚಿಕನ್ ತೊಗೊಂಬಂದಿದ್ವಿ. ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಹೆಂಗಂದರೆ ನಾನು ಹೆಂಗೆ ಮಾಡ್ತಿದ್ದೀನೋ ಆ ರೆಸಿಪಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ ನೋಡಿ. ಸೊ ನಾನು ಅದಕ್ಕೆ ಫಸ್ಟ್ ಇಲ್ಲೊಂದು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ, ಸ್ವಲ್ಪ ಲವಂಗ, ಚಕ್ಕೆ, ಒಂದು 2-3 ಲವಂಗ ತೊಗೊಂಡಿದ್ದೀನಿ, ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇದಿಷ್ಟು ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ನೀವು ಎಷ್ಟು ಕ್ವಾಂಟಿಟಿ ಬಿರಿಯಾನಿ ಮಾಡ್ತಿದ್ದೀರೋ ನೋಡಿ ಅದಕ್ಕೆ ತಕ್ಕಂತೆ ಎಣ್ಣೆ ತೊಗೊಂಡು ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ನಿಮ್ಗೆ ಏನು ಬೇಕು ಸ್ಪೈಸಸ್ ಅದನ್ನು ಹಾಕ್ಕೊಂಡು ಒಗ್ಗರಣೆಗೆ ಈರುಳ್ಳಿ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು 1 ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಸಾಫ್ಟ್ ಆಗೋ ತನಕ ಸ್ವಲ್ಪ ಬೇಯಿಸ್ಕೋಬೇಕು. ಅದಷ್ಟು ಸಾಫ್ಟ್ ಆದಮೇಲೆ ನಾನಿಲ್ಲಿ ಚಿಕನ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲೊಂದು 1/4 kg ಚಿಕನ್ ಹಾಕ್ಕೊತಾ ಇದ್ದೀನಿ. ನಾನು ಬಿರಿಯಾನಿಗೆ ಸ್ವಲ್ಪನೇ ಚಿಕನ್ ಹಾಕೊಳ್ಳೋದು, ಯಾಕಂದರೆ ಬಿರಿಯಾನಿಲಿ ಪೀಸ್ ನಮ್ಮನೆ ಯಾರೂ ತಿನ್ನಲ್ಲ, ಅದು ಇಷ್ಟ ಆಗಲ್ಲ ಅಂತ. ಬಟ್ ಬಿರಿಯಾನಿಗೆ ಜಾಸ್ತಿ ಪೀಸ್ ಹಾಕಿದ್ರು ನಾನು ಏನು ಮಾಡ್ತಿದ್ದೀನಿ ಅಂದರೆ ನೀರು ಕುದಿಬೇಕಿದ್ರೆ ಎತ್ಕೊಂಡ್ಬಿಟ್ಟು ಅದನ್ನು ಏನಾದರೂ ಗ್ರೇವಿ ಮಾಡ್ಕೊತೀನಿ. ಆ ಪೀಸ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ನೀರು ಹೋಗೋ ತನಕ ಡ್ರೈ ಮಾಡಿಕೊಂಡು ಅದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೋಬೇಕು. ಆ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನಿಮಗೆ ಎಷ್ಟು ಅಕ್ಕಿ ಹಾಕ್ಕೊಂಡಿದ್ರೋ 1:2 ಆ ಥರ ಆ ರೇಷ್ಯೋದಲ್ಲಿ ನೀರು ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕೊಂಡ್ಮೇಲೆ ನಿಮಗೆ ಉಪ್ಪು ಖಾರ ಏನಾದರೂ ಬೇಕಿದ್ರೆ ಹಾಕ್ಕೊಳ್ಳಿ. ನಾನಿಲ್ಲಿ ಗ್ರೈಂಡ್ ಮಾಡಿರೋ ಮಸಾಲೆ ಬಿಟ್ಟು ಎಕ್ಸ್ಟ್ರಾ ಮಸಾಲೆ ಏನೂ ಹಾಕ್ಕೊಂಡಿಲ್ಲ. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಫುಲ್ ಬಾಡಿ ಟ್ರೈಪ್ಲೇ ಪಾತ್ರೆ ಇಟ್ಟಿರೋದ್ರಿಂದ ನೀರು ಸ್ವಲ್ಪ ಅಂದರೆ ಫುಲ್ ಡ್ರೈ ಆದಮೇಲೆ ತಳಕ್ಕೆ ತಾವ ಅಥವಾ ಮೇಲೆ ದಮ್ ಕಟ್ಟಕ್ಕೆ ಏನು ಪಾತ್ರೆ ಇಟ್ಟಿಲ್ಲ, ಅದಷ್ಟೇ ಸರಿ ಹೋಗಿದೆ. ಮತ್ತು ತಳ ಕೂಡ ಹಿಡ್ದಿಲ್ಲ. ಮತ್ತಷ್ಟು ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.